ಈ ಸಿಲೆಬಸ್ ಬದಲಾವಣೆ ಮಾಡೋದು, ಎಕ್ಸಾಮ್ ಪ್ಯಾಟರ್ನ್ ಮಾಡೋದು ನಮ್ಮ ಕಡೆ ಇಲ್ಲ. ದಯವಿಟ್ಟು ಯಾರು ನನ್ನನ್ನು ಭಯಕ್ಕೆ ಹೋಗ್ಬೇಡ್ರಿ. ಜನರಲ್ ಕನ್ನಡ, ಓಕೆ, ಮತ್ತು ಅದ್ರ ಜೊತೆಗೆ ಎಜುಕೇಷನ್ ಸೈಕಾಲಜಿದು ತುಂಬಿ ಆದರೂ ಕೊಡ್ಬೋದು. 5 ಅಂಕದ ನಿಮ್ಗೇನು ಕೊಡ್ಬೋದು, ಒಂದು ಪ್ರಬಂಧ ಬರಿ ಅಂತ ಆದರೂ ಕೊಡ್ಬೋದು, ಹೌದಲ್ವಾ? ಸೊ ಯಾವ ರೀತಿ ಬೇಕಾದರೂ ಕೊಡ್ಬೋದು. ಮುಂಬರುವಂಥ ಈ HSTR ಮತ್ತು PSTR, GPSTR ಸಿಲೆಬಸ್ ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುತ್ತಾ ಸರ್? ಏನೆಲ್ಲ ವಿಷಯಗಳನ್ನು ಹೊಸದಾಗಿ ಸೇರ್ಪಡೆ ಮಾಡ್ತಾ ಇದ್ದಾರೆ? ಹಳೆಯ ಒಂದು GPSTR ಮೆಥಡನ್ನು ಉಳಿದೆಲ್ಲ ಪರೀಕ್ಷೆಯಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಯಕ್ಷ ಪ್ರಶ್ನೆ ನಮ್ಮೆಲ್ಲ ಸ್ಪರ್ಧಾ ಆಕಾಂಕ್ಷೆಯೊಳಗಡೆ ಮನಸ್ಸೊಳಗೆ ಕಾಡಾತೈತಿ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೋಡ್ರಿ, ಈಗ GPSTR ಪರೀಕ್ಷೆ ಒಳಗಡೆ ಸಾಮಾನ್ಯವಾಗಿ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಮತ್ತು ವಿಜ್ಞಾನ ಶಿಕ್ಷಕರು ಆಗಾಕ ಹೋಗ್ತಾರಲ್ಲ, ಅವರು 3 ಪೇಪರ್ ಬರೀತಾರೆ. ಯಾರು ಭಾಷಾ ವಿಷಯದ ಶಿಕ್ಷಕರಾಗಕ್ಕೆ ಹೋಗ್ತಾರಲ್ಲ, ಅವರು 2 ಪೇಪರ್ ಬರೀತಾರೆ. ಒಂದು GK ಪೇಪರ್ 1 ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಸಬ್ಜೆಕ್ಟ್ ಪೇಪರ್. ಬಟ್ ಇಲ್ಲಿ ಏನು HSTR PSTR ಒಳಗಡೆ ಒಂದಿಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ವಿ. ಈಗ ಜಗತ್ತು ಬದಲಾದಂಗೆ ನಾವು ಕೂಡ ಬದಲಾಗಬೇಕಾಗತ್ತೆ. ಇಲ್ಲ ನಾನು ಬದಲಾಗಲ್ಲ ಅಂತಂದರೆ ನಮಗೆ ಸಮಸ್ಯೆ ಆಗ್ತದೆ. ಹೀಗಾಗಿ ಈಗ ಈ ಸಿಲೆಬಸ್ ಬದಲಾವಣೆ ಮಾಡೋದು, ಎಕ್ಸಾಮ್ ಪ್ಯಾಟರ್ನ್ ಮಾಡೋದು ನಮ್ಮ ಕಡೆ ಇಲ್ಲ. ದಯವಿಟ್ಟು ಯಾರು ನನ್ನನ್ನು ಭಯಕ್ಕೆ ಹೋಗ್ಬೇಡ್ರಿ. ಏನೆಲ್ಲ ಮಾಹಿತಿ ನನಗೆ ಗೊತ್ತಿದೆ ಅಥವಾ ನನಗೆ ತಿಳಿತಾ ಇದೆ ಅದನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ತಾ ಖುಷಿ ಪಡ್ತಾ ಇದ್ದೀನಿ. ಈಗ HSTR ಮತ್ತು PSTR ಅನ್ನು ಸಾಮಾನ್ಯವಾಗಿ ನಾವು ಒಂದು ಎಕ್ಸಾಮ್ ಒಂದೇ ಪ್ಯಾಟರ್ನ್ ಒಳಗಡೆ ಯಾವ ರೀತಿ ಬರಬಹುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ GPSTR ಒಳಗಡೆ ಏನು ಪೇಪರ್ 1 ಏನಿದೆ, ಪೇಪರ್ 1 150 ಅಂಕದ್ದೇನಿದೆ, ಜನರಲ್ ಇಂಗ್ಲೀಷ್, ಜನರಲ್ ಕನ್ನಡ, ಓಕೆ, ಮತ್ತು ಅದ್ರ ಜೊತೆಗೆ ಎಜುಕೇಷನ್ ಸೈಕಾಲಜಿದು, ಅವ್ರ ಜೊತೆಗೆ ಅಲ್ಲೇನಿತ್ತು ಹೆಲ್ತ್ ಮತ್ತು ವ್ಯಾಲ್ಯೂ ಎಜುಕೇಷನ್ ಇತ್ತು. ಬಟ್ ಇಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ, ಆಗಬೇಕಾಗಿದೆ. ಅರೇಬಿಕ್ ಎಜುಕೇಷನ್ ಆ್ಯಂಡ್ ದೆನ್ ಎಜುಕೇಷನ್ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಇಟ್ಸ್ ಅ ಲರ್ನಿಂಗ್ ಬೈ ಡೂಯಿಂಗ್. ನಾವೇನು ಪ್ಲೇಯಿಂಗ್ ವೇ ಮೆಥಡ್ ಅಂತ ಏನು ಹೇಳ್ತೀವಿ, ಅದನ್ನು ನಮ್ಮ ಒಂದು ಈ ಎಜುಕೇಷನ್ ಸಿಸ್ಟಮ್ ಒಳಗಡೆ ವಿಶೇಷವಾಗಿ ನಮ್ಮ ಕರ್ನಾಟಕದೊಳಗಡೆ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಶಿಕ್ಷಕರಿಗೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನೋದು ಅದನ್ನು ಕೂಡ ಮಾತಾಡ್ತಾ ಇದ್ದಾರೆ. ಒಟ್ಟಿನೊಳಗಡೆ ಪೇಪರ್ 1 150 ಅಂಕದಾಗಿರ್ತದೆ. ಇದು PSTRಗೂ ಕೂಡ ಬರಬಹುದು, GPSTRಗೂ ಕೂಡ ಸಾಮಾನ್ಯವಾಗಿ ಇದ್ದೇ ಇದೆ, HSTRಗೂ ಕೂಡ ಬರುತ್ತೆ 150. ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್, ಎಜುಕೇಷನ್ ಸೈಕಾಲಜಿ, ಅದೇ ಹೇಳಿದ್ನಲ್ಲ, ಇದು ಅರೇಬಿಕ್ ಎಜುಕೇಷನ್, ಅಗೇನ್ ಯು ಹ್ಯಾವ್ ಕಂಪ್ಯೂಟರ್ ಲಿಟ್ರಸಿ, ಹೌದಲ್ವಾ? ಸೊ ಇದೆಲ್ಲ ಸೇರಿ ಎಷ್ಟಾಗತ್ತೆ, 150 ಅಂಕದಾಗತ್ತೆ. ನಾನು ಡೀಟೇಲ್ ಆಗಿ ನಿಮಗೆ ಮತ್ತೆ ಪ್ರತಿಯೊಂದು ವಿಷಯಕ್ಕೆ ಏನೆಲ್ಲ ವಿಷಯಗಳು ಅದಾವ ಅನ್ನೋದನ್ನು ಕೂಡ ಹೇಳ್ತೀನಿ. ಇವಾಗ ನಾನು ನಿಮಗೆ ಪ್ರಸ್ತುತ ನಿಮಗೆ ಈ ಒಂದು ಪರೀಕ್ಷೆಯ ಒಂದು ಪರಿಚಯವನ್ನು ಮಾಡಾಕ ಬಂದೇನಿ. ಇನ್ನು ಪೇಪರ್ 2 ಬಂದ್ಬಿಟ್ಟು ಪೇಪರ್ 2 ಏನಾಗಿದೆ, ಸ್ಪೆಸಿಫಿಕ್ ಪೇಪರ್ ಆಗಿದೆ. ಈಗ ನಾನು ಹೇಳ್ತಾ ಇದ್ದೆ, ಪೇಪರ್ 2 ಏನಾಗಿದೆ, ಸ್ಪೆಸಿಫಿಕ್ ಪೇಪರ್ ಆಗಿದೆ. ನಿಮ್ಮ ಸಬ್ಜೆಕ್ಟ್ ಪೇಪರ್ ಏನಿರುತ್ತೋ ಅದೇ ಒಂದು ಪರೀಕ್ಷೆ ಒಳಗೆ ಬರುತ್ತೆ. ಇಲ್ಲಿ ಏನಿದೆ ಅಂತಂದ್ರೆ ಡಿಸ್ಕ್ರಿಪ್ಟಿವ್ ಮತ್ತೆ MCQ ಇದೆ. ನಿಮ್ಮ ಸಬ್ಜೆಕ್ಟ್ ಪೇಪರ್ ಎದ್ದು 50 MCQ ಇರ್ತದ. ಓಕೆ, ನೀವು ಯಾವ ವಿಷಯದ ಮೇಲೆ ಶಿಕ್ಷಕರಾಗಿ ಹೋಗ್ತಿರೋ, ಆಮೇಲೆ ಅದ್ರ ಜೊತೆಗೆ 100 ಅಂಕದ ಡಿಸ್ಕ್ರಿಪ್ಟಿವ್ ಇರ್ತದೆ. ಸರ್ PSTR ಒಳಗಡೆ ಡಿಸ್ಕ್ರಿಪ್ಟಿವ್ ತರ್ತಾರಾ? ನೋಡಿ, ನಾನು ಈ ಬಾರಿ KVS NVS ಮತ್ತು AMRS ಏನು ಈವೇನು ಟೈರ್ 2 ಎಕ್ಸಾಮ್ ಬರೆದಾಗ ಅದಕ್ಕಿಂತ ಮೊದಲು ನೋಟಿಫಿಕೇಶನ್ ಒಳಗಡೆ ನಾನು ಅನ್ಕೊಂಡಿರಲಿಲ್ಲ 3 ಟೈರ್ ಎಕ್ಸಾಮ್ ಅನ್ನ KVS NVS ಅಲ್ಲಿ ಮತ್ತೆ AMRS ಅಲ್ಲಿ 2 ಟೈರ್ ಅನ್ನ, ಅಂದ್ರೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಡಿಸ್ಕ್ರಿಪ್ಟಿವ್ ಕೂಡ ಇರ್ತಾರಂತ. ಯಾವ ಸಮಯದಲ್ಲಿ ಹೇಗೆ ಬೇಕಾದ್ರೂ ಕೂಡ ಈ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುವಂತಹ ಅವಕಾಶಗಳು ಇರ್ತಾವ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಬೆಂಕಿ ಹತ್ತಿದಾಗ ಬಾವಿ ತೋಡ್ದೆ, ಇವಾಗ್ಲೇನೆ ಅವ ಡಿಸ್ಕ್ರಿಪ್ಟಿವ್ ಆದ್ರೆ ಕೊಡ್ಲಿ ಅಥವಾ MCQ ಆದ್ರೂ ಮಾತ್ರ ಕೇಳಿ, ನಾನು ಡಿಸ್ಕ್ರಿಪ್ಟಿವ್ಗೂ ರೆಡಿ ಇದ್ದೀನಿ, MCQಗೂ ಕೂಡ ರೆಡಿ ಇದ್ದೀನಿ ಅನ್ನುವಂತ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಶುಡ್ ಹ್ಯಾವ್
ಅಂದಾಗ ಮಾತ್ರ ನಾವು ಪರೀಕ್ಷೆಯನ್ನು ಗೆಲ್ಬಹುದು. ಈಗ 150 ಅಂಕದ್ದು 100 ಅಂಕದ್ದು ಬರೆಯೋದಿರ್ತದ ಪೇಪರ್ 2ದಲ್ಲಿ, ಮತ್ತೆ 50 ಅಂಕದ MCQ ಇರ್ತದೆ. ಇವನ್ ಇದು ಕೂಡ HSTRಗೆ ಅನ್ವಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ HSTR ಮತ್ತೆ GPSTR ಮತ್ತೆ ಕ್ರೈಸ್ ವಸತಿ ಶಾಲೆದು ಏನಾದರೂ ಕ್ವಶನ್ ಪೇಪರ್ಸ್ ಬೇಕಾದ್ರೆ ನನ್ನನ್ನು ಸಂಪರ್ಕಿಸಬಹುದು. ಎಜುಕೇಶನ್ ಸೈಕಾಲಜಿ ನೋಟ್ಸ್ ಕೂಡ ನಾನು ಮಾಡಿದ್ದೇನೆ, ನಿಮಗೆ ಕೊಡ್ತೀನಿ. ಅಂತೆಂತ ₹100 ಕಡಿಮೆ ಬೆಲೆ ಒಳಗಡೆ ನನ್ನ ಶಾರ್ಟ್ ನೋಟ್ಸ್ ಅನ್ನು ನಿಮ್ಗೆ ಕೊಡ್ತೀನಿ. ಇನ್ನು ಪೇಪರ್ 3 ಬಗ್ಗೆ ಮಾತಾಡೋದಾದ್ರೆ, ನೀವು HSTR ಆದ್ರೂ ಬರೀರಿ, GPSTR ಆದ್ರೂ ಬರೀರಿ, PSTR ಆದ್ರೂ ಬರೀರಿ. ಈಗ GPSTR ಭಾಷಾ ವಿಷಯದ ಶಿಕ್ಷಕರು ಪೇಪರ್ 3ಗೆ ಅನ್ವಯ ಆಗೋದಿಲ್ಲ. ಓಕೆ, ಇಂಗ್ಲಿಷ್ ನಾನು ಭಾಷಾ ಶಿಕ್ಷಕನಿದ್ದೀನಿ ಅಂತ ಅನ್ಕೋರಿ. ನಾನು ಅಂದ್ರೆ ಕಡ್ಡಾಯ ಕನ್ನಡ ಅನ್ನ ಬರೆಯುವಂತ ಅವಶ್ಯಕತೆ ಇರಲ್ಲ. ಅಲ್ಲಿ 100 ಅಂಕದ ಕಡ್ಡಾಯ ಕನ್ನಡ ಓಕೆ ಬರೆಯೋದಿರ್ತದ. ಎಲ್ಲಿ GPSTR ಅಲ್ಲಿದ್ರೆ ಆಗ್ಲೋ ಅಥವಾ PSTR ಅಲ್ಲಾದ್ರೂ ಆಗ್ಲಿ ಅಥವಾ HSTR ಅಲ್ಲಿ ಆದ್ರೂ ಆಗ್ಲಿ. ಈಗ ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗ್ಲಿಕ್ಕೆ ಹೋಗ್ತಾ ಇದ್ದೀನಿ ಹೈಸ್ಕೂಲ್ ಒಳಗಡೆ. HSTR ಅಲ್ಲಿ ನಾನು ಸಮಾಜ ವಿಜ್ಞಾನ ಶಿಕ್ಷಕನ ಆಗ್ತಾ ಇದ್ದೀನಿ, ಗಣಿತ ವಿಜ್ಞಾನ ಅಥವಾ ವಿಜ್ಞಾನ ಅಂತ ಅನ್ಕೋರಿ. ನೀವು ಅಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷಾ ಸಾಮರ್ಥ್ಯ ಪರೀಕ್ಷೆ, ಅದು 100 ಅಂಕದ್ದು ಡಿಸ್ಕ್ರಿಪ್ಟಿವ್ ಬರಿಬೇಕಾಗತ್ತೆ. ಹಾಗಾದ್ರೆ ನಿಮಗೆ ಕೇವಲ MCQ ಮಾತ್ರ ಅವರು ನಿಮ್ಮನ್ನ ಅಳತೆ ಮಾಡಲ್ಲ. ನಿಮ್ಮ ಕಡೆ ಬರವಣಿಗೆ ಇದೆಯೋ ಇಲ್ಲೋ, ನೀವು ಅರ್ಥೈಸಿಕೊಂಡಿದ್ದು ಬರೆಯಲು ನೀವು ಅರ್ಹತೆಯನ್ನ ಹೊಂದಿದ್ದೀರಾ, ನಿಮ್ಮ ಕಡೆ ಸಾಮರ್ಥ್ಯ ಇದೆಯಾ ಅನ್ನುವಂತ ಹಲವಾರು ಅಂಶಗಳನ್ನ ಅವರು ನಿಮ್ಮಿಂದ ಏನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಸೊ ನಾವು ಅದಕ್ಕೆ ತಯಾರಿ ಆದ್ರೆ ಮಾತ್ರ ಅವ್ರು ಏನ್ ಕೇಳ್ತಾ ಇದ್ದಾರೆ ಅದನ್ನ ನಾವು ಕೊಟ್ರೆ ನಮ್ಗೆ ಅವರು ಏನ್ ಕೊಡ್ತಾರೆ, ನಮ್ಗೆ ಒಂದು ಸರ್ಕಾರಿ ಹುದ್ದೆ ಕೊಡ್ತಾರೆ, ನಾವು ಶಿಕ್ಷಕರಾಗಬಹುದು ಅಂತ. ಸೊ ಅದಕ್ಕೆ ನಾವು ತಡ ಮಾಡದೆ ಇವತ್ತಿನಿಂದ ಈಗಿಂದಾನೆ ನಾವೇನ್ ಮಾಡೋಣ, ಪ್ರಿಪ್ರೇಷನ್ ಮಾಡೋಣ. ಈಗ 3 ಪೇಪರ್ ಸೇರಿ ಎಷ್ಟಾಯ್ತು? ಪೇಪರ್ 1 150 ಅಂಕದ್ದು, ಪೇಪರ್ 2ದು 150 ಅಂಕ 300 ಅಂಕ, ಪೇಪರ್ 3ದು ಎಷ್ಟಾಯ್ತು? 100 ಅಂಕ. 100 ಅಂಕದ್ದು ಪೇಪರ್ 3 ಡಿಸ್ಕ್ರಿಪ್ಟಿವ್ ಇರ್ತದ. ಅಲ್ಲಿ ನಿಮ್ಗೆ ಗೊತ್ತಿದೆ, ಹೊಂದಿಸಿ ಬರೆಯಾದ್ರೂ ಕೊಡ್ಬೋದು, ಬಿಟ್ಟ ಸ್ಥಳ ತುಂಬಿ ಆದ್ರೂ ಕೊಡ್ಬೋದು, 5 ಅಂಕದ ನಿಮ್ಗೇನ್ ಕೊಡ್ಬೋದು, ಒಂದು ಪ್ರಬಂಧ ಬರಿ ಅಂತ ಆದ್ರೂ ಕೊಡ್ಬೋದು, ಹೌದಲ್ವಾ? ಸೊ ಯಾವ ರೀತಿ ಬೇಕಾದ್ರೂ ಕೊಡ್ಬೋದು. ಅದಕ್ಕೆ ನಾವೇನಾಗಿರ್ಬೇಕು, ರೆಡಿ ಆಗಿರ್ಬೇಕು. ನನ್ನ ಒಂದಿಷ್ಟು ಅನಿಸಿಕೆಗಳು, ಅಭಿಪ್ರಾಯಗಳು ನಿಮ್ಗೆ ಅದಾವ. ಸೊ ಇದಕ್ಕೆ ನಾವು ಹೇಗೆಲ್ಲ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದನ್ನ ಕೂಡ ಮುಂದಿನ ವಿಡಿಯೋದೊಳಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಯಾಕಂತಂದ್ರೆ ಒಂದೇ ವಿಡಿಯೋದೊಳಗೆ ಎಲ್ಲಾ ಹೇಳಿದ್ರೆ ಏನಾಗಲ್ಲ, ಸರಿಯಾಗಲ್ಲ, ಮತ್ತೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟತೆ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋದೊಳಗಡೆ ನಾನು ಜಸ್ಟ್ ನಿಮಗೆ ಒಂದು ಅರ್ಥ ಆಗ್ಲಿ ಅನ್ನೋ ರೀತಿ ಒಳಗಡೆ ನಾನು ಇದನ್ನ ಮಾಡಿದ್ದೀನಿ. ನಿಮ್ಮ ಸ್ನೇಹಿತರಿಗೆ ಇದು ಏನು ಇಷ್ಟ ಆಗ್ತದೆ, ದಯವಿಟ್ಟು ಅವ್ರಿಗೆ ಶೇರ್ ಮಾಡ್ರಿ. ಮತ್ತೊಂದು ವಿಷಯ ಏನಂತಂದ್ರೆ, ಈಗ ಇಲ್ಲಿ ಸಾಧ್ಯವಾದಷ್ಟು ಶಾಲಾ ಪುಸ್ತಕಗಳನ್ನ ಓದ್ರಿ. ಒಂದು ವೇಳೆ ನಿಮ್ ಕಡೆ ಇಲ್ಲ ಅಂತಂದ್ರೆ ಇವಾಗ್ಲೇನೆ ನಿಮ್ ಊರೊಳಗಡೆ ಯಾರಿದಾರ, ನಿಮ್ ಹತ್ತಿರದೊಳಗಡೆ ನಿಮ್ಮ ಶಾಲಾ ಶಿಕ್ಷಕರು ನಿಮ್ಗೆ ಯಾರು ಪರಿಚಯ ಇದಾರ ಅವ್ರ ಕಡೆನ ತಗೋರಿ. ಅಲ್ಲಿ ವಿಶೇಷವಾಗಿ ಕನ್ನಡ ವ್ಯಾಕರಣ ಇರ್ತದ ನೋಡಿ. ಭಾಷೆ ಒಂದು ಕನ್ನಡದಲ್ಲಿ ಕನ್ನಡ ವ್ಯಾಕರಣ ಇದೆ, ಭಾಷೆ 2 ಕನ್ನಡದಲ್ಲಿ ಕನ್ನಡ ವ್ಯಾಕರಣ ಇದೆ. ಸೊ ಆ ಹಿಂದಿನ ಭಾಷಾಭ್ಯಾಸದೊಳಗೆ ಕೊಡುವಂತಹ ಏನಿದಾವ ಅವು ವ್ಯಾಕರಣ ಅಂಶಗಳನ್ನು ಓದಿ 8ರಿಂದ 10ನೇ ತರಗತಿಯ ಭಾಷಾಭ್ಯಾಸ ವ್ಯಾಕರಣವನ್ನ ಕೆಳಗಿನ 3, 8, 9, 10ನೇ ತರಗತಿಯ ಭಾಷಾಭ್ಯಾಸದ ವ್ಯಾಕರಣವನ್ನ ನಾನು PDF ಅನ್ನ ಕೂಡಿಸಿದ್ದೀನಿ. ಅದನ್ನ ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೂಡ ಕೊಟ್ಟಿರ್ತೀನಿ, ನೀವು ತಗೋಬಹುದು. ಅದು ಉಚಿತವಾಗಿ ನಿಮ್ಗೆ ಸಿಗ್ತದೆ, ಅದರೊಳಗೆ ಏನು ಸಮಸ್ಯೆ ಇಲ್ಲ. ಇಂಗ್ಲಿಷ್ ಅಂಶಕ್ಕೆ ಬಂದ್ರೆ ನೋಡಿ, ಈಗ ಇಂಗ್ಲಿಷ್ ಅಂತಂದ್ರೆ ಭಯ ಇದ್ ಬೇಡ. ಮೊದಲಿಗೆ ಪ್ರಶ್ನೆ ಪತ್ರಿಕೆ ನೋಡಿ. ಸಾಮಾನ್ಯವಾಗಿ ಈಗ KVS NVS ಪರೀಕ್ಷೆಯನ್ನು ಬರೆದವರಾಗಿರ್ಬೋದು, EMRS ಪರೀಕ್ಷೆಯನ್ನು ಬರೆದವರಾಗಿರ್ಬೋದು, GPSTR ಬರೆದವರಾಗಿರ್ಬೋದು. ಈಗ ಏನ್ ಮಾಡ್ಬೇಕು ನಾವು ಅಂತಂದ್ರೆ, GPSTR, HSTR ಮತ್ತೆ ಜೊತೆಗೆ ಕ್ರೈಸ್ ಸಿಲೆಬಸ್ ಇಲ್ಲ ಅಂದ್ರೆ ಸಿಲೆಬಸ್ ಇಲ್ಲ ಬೇಡ, EMRS ನಿಮ್ ಸಬ್ಜೆಕ್ಟ್ ಪೇಪರ್ ಸಿಲೆಬಸ್ ಅನ್ನ 4 ಸಿಲೆಬಸ್ ಅನ್ನ ಒಂದ್ ಕಡೆ ಗೂಡು ಹಾಕಿ ಇದ್ರ ಒಳಗಡೆ ಈ ಎಲ್ಲಾ ಸಿಲೆಬಸ್ ಒಳಗಡೆ ಯಾವೆಲ್ಲ ಕಾಮನ್ ಟಾಪಿಕ್ ಗಳದಾವಲ್ಲ ಅವನ್ನ ಪಿಕ್ ಮಾಡ್ಬೇಕು, ಒಂದ್ ಕಡೆ ಲಿಸ್ಟ್ ಔಟ್ ಮಾಡ್ಬೇಕು. ಆ ವಿಷಯಗಳನ್ನ ನಾವು ಬಿಡದಂಗ ಚಾಚು ತಪ್ಪದೆ ಓದ್ಬೇಕು. ಓಕೆ, ಆ ವಿಷಯದೊಳಗೆ ಏನ್ ಬೇಕಾದ್ರೂ ಕೇಳಿ ಅಂತ. ಈಗ ನಾನು ಒಂದಿಷ್ಟು ಉದಾಹರಣೆ ಕೊಡ್ತೀನಿ ನೋಡಿ. ಆಕ್ಟಿವೈಸ್ ಪ್ಯಾಸಿವೈಸ್ ಇಲ್ಲದೆ ಏನೋ ಗ್ರಾಮರ್ ಇಲ್ವೇ ಇಲ್ಲ ನನ್ನ ಪ್ರಕಾರ. ಟೆನ್ಸ್ ಇಲ್ಲದೆ ಗ್ರಾಮರ್ ಇಲ್ವೇ ಇಲ್ಲ ನನ್ನ ಪ್ರಕಾರ.
ಆರ್ಟಿಕಲ್ ಇಲ್ಲದೆ ಯಾವುದೇ ಒಂದು ಪ್ರಶ್ನೆ ಕೂಡ ಬರಲ್ಲ, ಪಾರ್ಟ್ಸ್ ಆಫ್ ಸ್ಪೀಚ್ ಇಲ್ಲದೆ ಒಂದು ಸೆಂಟೆನ್ಸ್ ಕೂಡ ರೆಡಿ ಆಗಲ್ಲ. ಸೊ ಹಿಂಗೆ ಬಹಳ ಬೇಸಿಕ್ ಇಂದ ನಾವು ಹೋಗ್ಬೇಕು. ಆ ಬೇಸಿಕ್ ಅನ್ನ ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ ಒಂದು ಎಕ್ಸಾಮ್ ಪ್ಯಾಟರ್ನ್, ಎಕ್ಸಾಮ್ ಅದ್ದು ಏನಿದೆ, ಏನ್ ಕೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಹೇಳೋದಕ್ಕೆ ಬಹಳ ವಿಷಯಗಳಿದ್ದಾವ. ಮುಂದಿನ ಬರುವ ದಿನದೊಳಗಡೆ ನನಗೆ ಸಾಧ್ಯವಾದಷ್ಟು ಪ್ರಾಮಾಣಿಕ ಪ್ರಯತ್ನದಿಂದ ನಿಮಗೆ ನಾನು ವಿಡಿಯೋವನ್ನ ಹಾಕಾಕ ನಾನು ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ. ಚೆನ್ನಾಗಿ ಓದ್ರಿ.